ಓಟ್ ಕೇಳೋವಾಗ ನೀವು ಈ ಕಂಡೀಷನ್ಸ್ ಹೇಳಿದ್ರಾ ಈ ಕಂಡೀಷನ್ಸು? ಮನೆಗೆ ಬಂದು ರಾತ್ರಿ ಬೆಳಿಗ್ಗೆ ಎಲ್ಲ ಓಟ್ ಕೇಳಿದ್ರಲ್ವಾ? ಅದೇ ಥರ ಈಗ ಕೇಂದ್ರ ಸರ್ಕಾರ ತಡೆಯಾಗಿದ್ರೆ ಮನೆಗೆ ಬಂದು ಕೊಡಿ ಅಮೌಂಟ್ ಕ್ಯಾಶು. ಅಲ್ಲಿಗೆ ಸಾಧ್ಯ ಇಲ್ಲ. ಈಗ ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ ಬೇಡ, ಅದು ಕೊಡಕ್ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇದೀರಾ ಅಷ್ಟೇ ಅಲ್ವಾ, ಇಂಡೈರೆಕ್ಟ್ ಆಗಿ. ಮೊನ್ನೆ ಸ್ಟಾಂಪೇಡ್ ಆದಾಗ ಏನ್ರಿ ಆಯ್ತು? ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತೀರಲ್ಲ, ಅದೇ ನಿಮ್ಮ ಮನೆಯವರಾಗಿದ್ರೆ ಆ ಮಾತು ಹೇಳ್ತಿದ್ರಾ ನೀವು? ಹೇಳ್ರಿ ಕಾಂಗ್ರೆಸ್ ಅವರೇ. ಮಾತೇ ಇಲ್ಲ. ಸ್ಕೂಲ್ಗಳದ್ದು, ಮನೆ ಬಾಡಿಗೆಗಳದ್ದು, ಸ್ಕೂಲ್ಗಳ ಫೀಸ್ ಏನ್ರಿ ಇದೆ? 2.25-3 ಲಕ್ಷ ಇದೆ. ಫಸ್ಟ್ ಆಫ್ ಆಲ್ ನೀವು ಬೇರೆ ರಾಜ್ಯದವ್ರಿಗೆ ಇಲ್ಲಿ ಯಾಕ್ರಿ ಸ್ಕೂಲ್ ಮಾಡಕ್ ಕೊಡ್ತೀರಾ? ಯಾಕೆ ನಮ್ಮ ಲೋಕಲಲ್ಲಿ ನಿಮಗೆ ಮಾಡೋ ಯೋಗ್ಯತೆ ಇಲ್ವಾ ಸ್ಕೂಲ್ಗಳು? ಮುಸ್ಲಿಮನ್ನ ಓಲೈಕೆ ಮಾಡ್ತಾ ಇದ್ದಾರೆ ಅಂದ್ರೆ ಪಾಪ ಬ್ರದರ್ಸ್ ಅಂತ ಅವ್ರು ಮಾಡಬೇಕಾದ್ದೆ. ಅವರಿಂದಾನೇ ಅಲ್ವಾ ಕಾಂಗ್ರೆಸ್ ಇರೋದು. ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. ನಮ್ಮ ಹಿಂದೂಗಳು ಓಟ್ ಹಾಕಿ ಕಾಂಗ್ರೆಸ್ನ ಗೆಲ್ಸ್ಕೊಳ್ಳಿ ನೋಡೋಣ. ಆ ತಾಕತ್ ನಿಮ್ಗೆ ಇಲ್ಲ ರೀ, ಅದಕ್ಕೆ ಅವ್ರ ಹತ್ರ ಹೋಗಿ ಗೆಲ್ಸ್ಕೊಂತಾ ಇದ್ದೀರಾ ಅಷ್ಟೇ. ನೋಡಿ, 6 ತಿಂಗಳ ಮುಂಚೆ ಹೇಳಿದ್ರು ಸರ್ವರ್ ಡೌನ್ ಇದೆ, ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದರು. ಯಾರು? ನಮ್ಮ ಕಾಂಗ್ರೆಸ್ ಅವರು. 6 ತಿಂಗಳಾದಮೇಲೆ ಈಗ ಸರ್ವರ್ ಡೌನ್ ಇದೆ, ಕೇಂದ್ರ ಸರ್ಕಾರದ ನಿಯಮಗಳಿದಾವೆ ಅಂತ ಹೇಳ್ತೀರಾ. ಓಟ್ ಕೇಳೋವಾಗ ನೀವು ಈ ಕಂಡೀಷನ್ಸ್ ಹೇಳಿದ್ರಾ? ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನು ಬೇಕಾದೇನು ಬೇಡವಾ? ಹೇಳಿದ್ರಾ ಈ ಕಂಡೀಷನ್ಸು? ಮನೆಗೆ ಬಂದು ರಾತ್ರಿ ಬೆಳಿಗ್ಗೆ ಎಲ್ಲ ಓಟ್ ಕೇಳಿದ್ರಲ್ವಾ? ಅದೇ ಥರ ಈಗ ಕೇಂದ್ರ ಸರ್ಕಾರ ತಡೆಯಾಗಿದ್ರೆ ಮನೆಗೆ ಬಂದು ಕೊಡಿ ಅಮೌಂಟ್ ಕ್ಯಾಶು. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ಜನಗಳು ನಿಮ್ಮನ್ನು ನಂಬಿ ಅಲ್ವಾ ಓಟ್ ಹಾಕಿದ್ದು? ಅದಕ್ಕೆ ಅದೇ ಥರ ಬಂದು ಕೊಡಿ. ಯಾವಾಗ ಪ್ರತಿ ತಿಂಗಳು 1 ತಿಂಗಳು ಸರ್ವರ್ ಡೌನು, 1 ತಿಂಗಳು ಕೇಂದ್ರ ಸರ್ಕಾರ, ಪ್ರತಿ ತಿಂಗಳು ಇದೇ ಹೇಳ್ತಾ ಇದ್ರೆ ಉತ್ತರ ಜನಗಳಿಗೆ ಯಾವಾಗ ಸಿಗತ್ತೆ? ಅಲ್ಲಿಗೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ನೀವು ಇದೇ ಥರ ನಿಯಮಗಳು ಹೇಳ್ತಾ ಇರ್ತೀರ. ಈಗ ಮನೆಗೆ ತಿಂಗಳು ಬಂದು ಕ್ಯಾಶ್ ತಲುಪಿಸಿ ಜನಗಳಿಗೆ. ಓಟ್ ಕೇಳೋವಾಗ ಹೇಗೆ ಬಂದ್ರಿ ಅಲ್ವಾ ಮನೆಗೆ, ಅದೇ ಥರ ಬಂದು ತಲುಪಿಸಿ. ಯಾಕೆ ಈ ನಿಯಮಗಳು ಯಾಕೆ ಅಡ್ಡಿ ತರ್ತಾ ಇದ್ದೀರಾ? ಅಲ್ಲಿಗೆ ನಿಮ್ಗೆ ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅಷ್ಟೇ ಅಲ್ವಾ, ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಡೈರೆಕ್ಟ್ ಆಗಿ ಪ್ರತಿ ಬಡ ಜನಗಳದ್ದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಮಾಡಿದ್ದೀರಾ. ರಾಜಕೀಯ ಆಗಲ್ವೇನ್ರಿ ನಿಮಗೆ? ಅವ್ರ ರೇಷನ್ ಬಡ ಜನಗಳ ಅನ್ನನ ನೀವು ತಿನ್ಬೇಕಾ? ನಾಚಿಕೆ ಆಗಲ್ವಾ ನಿಮಗೆ ಅಂತ? ಎಷ್ಟು ಜನಗಳದ್ದು ಮೋಸ ಮಾಡಿದ್ದೀರಾ, ಎಷ್ಟು ಜನಗಳಿಂದ ರೇಷನ್ ಕಾರ್ಡ್ದು ಕ್ಯಾನ್ಸಲ್ ಮಾಡಿದ್ದೀರಾ. ಅವರು ಏನು ನಿಮ್ಮಂಗೇನು ಕೋಟಿ ಟ್ರಾನ್ಸಾಕ್ಷನ್ ಮಾಡ್ತಾರೇನ್ರಿ? ಅಲ್ಲಿ ರೇಷನ್ ಕಾರ್ಡ್ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ನೋಡಿ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ. ನಿಜ ಎಷ್ಟು ಸುಳ್ಳು ಎಷ್ಟು ಅದು ನಿಮಗೆ ಗೊತ್ತಿದೆ, ನಮಗಂತೂ ಗೊತ್ತಿಲ್ಲ ಜನಗಳಿಗೆ. ದಯವಿಟ್ಟು ಆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿರೋರ್ದು ಮತ್ತೆ ಆಕ್ಸೆಸ್ ಮಾಡಿ ಕೊಡಿ. ಅವ್ರಿಗೆ ಗೊತ್ತು ಯಾರಿಗೆ ಕೊಡ್ತಾ ಇದ್ದಾರೆ, ಪಕ್ಕದ ದೇಶಕ್ಕೆ ಕೊಡ್ತಿದ್ದಾರಾ ಅಂತ. ಯಾಕಂದ್ರೆ ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಮಾತೆತ್ತಿದ್ರೆ ಪಾಕಿಸ್ತಾನ್ ಮೈ ಬ್ರದರ್ಸ್ ಅಂತಿರಲ್ರಿ, ಎಲ್ರಿಗೂ ಹೋಯ್ತು ಮೈ ಬ್ರದರ್ಸ್ದು. ಮೊನ್ನೆ ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್. ವಿ ಲಿವ್ ಟುಗೆದರ್, ವಿ ಡೈ ಟುಗೆದರ್. ಸ್ಟಾಂಪೇಡ್ ಆದಾಗ ಏನ್ರಿ ಆಯ್ತು? ಯೋಗಿ ಅವರು ಅಲ್ಲಿ ಸ್ಟಾಂಪೇಡ್ ಆದಾಗ, ಮಹಾಕುಂಭಮೇಳನಲ್ಲಿ ಸ್ಟಾಂಪೇಡ್ ಆದಾಗ 25 ಲಕ್ಷ ಒಂದು ಕುಟುಂಬಕ್ಕೆ ಅನೌನ್ಸ್ ಮಾಡಿದ್ರು. ನೀವು 10 ಲಕ್ಷ ಕೊಟ್ಬಿಟ್ಟು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತೀರಲ್ಲ, ಅದೇ ನಿಮ್ಮ ಮನೆಯವರಾಗಿದ್ರೆ ಆ ಮಾತು ಹೇಳ್ತಿದ್ರಾ ನೀವು? ಹೇಳ್ರಿ ಕಾಂಗ್ರೆಸ್ ಅವರೇ, ಹೇಳ್ತಿದ್ರ ಆ ಮಾತು ನೀವು? ಕರ್ಸಿದ್ದು ನಿಮ್ಮ ಮನೆಯವ್ರಿಗೋಸ್ಕರ, ಇಲ್ಲಿ ಜನಗಳ ಪ್ರಾಣಗಳು ತೆಗೆದ್ರಿ. ಹಿಂದೂಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಫಸ್ಟು ಅವ್ರವ್ರ ಮನೆಗಳಲ್ಲೇ ಟೆರರಿಸ್ಟ್ ಇದ್ದಾರೆ. ಯಾರು VIP ಮನೆಗಳಲ್ಲೇ ಟೆರರಿಸ್ಟ್ಗಳಿದ್ದಾರೆ. ಫಸ್ಟ್ ಅವ್ರನ್ನ ಟಾರ್ಗೆಟ್ ಮಾಡಿ, ಆಮೇಲೆ ಲೋಕಲ್ ಜನಗಳನ್ನ ಟಾರ್ಗೆಟ್ ಮಾಡಿ. ಪೊಲೀಸ್ ಅವ್ರು ನೋಟಿಸ್ ಕೊಟ್ಟರು ಅಂದ್ಬಿಟ್ಟು ಮಧ್ಯರಾತ್ರಿ ಬಂದು ಫ್ಯಾಮಿಲಿಗಳನ್ನ ಡಿಸ್ಟರ್ಬ್ ಮಾಡೋದಲ್ಲ. ಫಸ್ಟ್ ನಿಮ್ಮನೆಗೆ ಹಾಗೆ ಬಂದು ಯಾರಾದರೂ ಡಿಸ್ಟರ್ಬ್ ಮಾಡಿದ್ರೆ ಸುಮ್ಮನೆ ಇರ್ತೀರಾ ನೀವು? ಇಲ್ಲ ಅಲ್ಲ. ಸ್ವಲ್ಪ ಯಾವುದು ನ್ಯಾಯ ಇದೆ, ಎಲ್ಲಿ ನಿಯಮ ಇದೆ ಅದು ನೋಡಿ ದಯವಿಟ್ಟು ಪಾಲಿಸಿ. ಸ್ವಾತಂತ್ರ್ಯ ಅದು ಅವರವರ ಇಷ್ಟಪಟ್ಟಿದ್ರಿ, ಎಲ್ಲರಿಗೂ ಇದೆ ಸ್ವಾತಂತ್ರ್ಯ. ಅದನ್ನು ಕಿತ್ಕೊಳಕ್ಕೆ ನೀವು ಯಾರು? ಇಂಥ ಭಾಷೆನೇ ಮಾತಾಡಬೇಕು ಅಂದರೆ ಅವ್ರ ಮಾತೃಭಾಷೆ ಅವ್ರು ಮಾತಾಡ್ತಾರ್ರಿ. ನೀವು ಮಾತಾಡ್ತೀರಾ ನಿಮ್ಮ ಮಾತೃಭಾಷೆ? ಮನೆಗಳಲ್ಲಿ ಮಾತಾಡ್ತೀರಾ ಅಲ್ಲ? ನಿಮ್ಗೆ ಅದೇ ತಡೆಯಾಜ್ಞೆ ಕೊಟ್ಟರೆ ನೀವು ಒಪ್ತೀರಾ? ಇಲ್ಲ ಅಲ್ವಾ? ಅದನ್ನು ಯಾಕೆ ಜನಗಳ ಮಧ್ಯೆ ತಂದು ತೋರಿಸ್ತೀರಾ? ಮುಸ್ಲಿಮನ್ನ ಓಲೈಕೆ ಮಾಡ್ತಾ ಇದ್ದಾರೆ ಅಂದರೆ ಪಾಪ ಬ್ರದರ್ಸ್ ಅಂತ ಅವ್ರು ಮಾಡಬೇಕಾದ್ದೆ. ಅವರಿಂದಾನೇ ಅಲ್ವಾ ಕಾಂಗ್ರೆಸ್ ಇರೋದು. ನಮ್ಮ ಹಿಂದೂಗಳು ಓಟ್ ಹಾಕಿ ಕಾಂಗ್ರೆಸ್ನ ಗೆಲ್ಸ್ಕೊಳ್ಳಿ ನೋಡೋಣ. ಆ ತಾಕತ್ ನಿಮ್ಗಿಲ್ಲ ರೀ, ಅದಕ್ಕೆ ಅವ್ರ ಹತ್ರ ಹೋಗಿ ಗೆಲ್ಸ್ಕೊಂತಾ ಇದ್ದೀರಾ ಅಷ್ಟೇ. ಆ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನು ಮಾತಾಡ್ತಾರ್ರಿ? ಯಾವನ್ರಿ ಅವನು? ಅವ್ರ ಹತ್ರ ನಿಮ್ಮ ಯೋಗ್ಯತೆ ಏನಂತ ತೋರಿಸ್ಕೊಳ್ತಾ ಇದ್ದೀರಾ, ನಿಮ್ಮ ಮರ್ಯಾದೆ ನೀವೇ ಬಿಚ್ಕೊಳ್ತಾ ಇದ್ದೀರಾ ಅಷ್ಟೇ ಅವ್ರ ಹತ್ರ.
ಅದಕ್ಕೆ ಈಗ ಕಾಂಗ್ರೆಸ್ ಕೊಡ್ತಾರೆ ಅಂತ ಹಾಕಿ ಎಲ್ಲರೂ ಜನ ಇವಾಗ ಅಲ್ಲಿ ಇಲ್ಲಿ ಇಟ್ಟಾಡ್ತಾ ಇದ್ದಾರಲ್ವಾ. ಲೇಡೀಸ್ಗೆ ಫ್ರೀ ಅಂತ ಬಸ್ ಕೊಟ್ಟರು, ಲೇಡೀಸ್ಗೆ 10 ರೂಪಾಯಿ ಇರೋದು ಇವಾಗ ಜೆಂಟ್ಸ್ಗೆ 20 ರೂಪಾಯಿ ಮಾಡಿ ಹಾಕ್ತಾ ಇದ್ದಾರೆ. ಎಲ್ಲ ಕಡೆ ರೇಟ್ಗಳು ಜಾಸ್ತಿ, ಕಳ್ತನಗಳು ಜಾಸ್ತಿ ಆಗ್ತಿದ್ದಾವೆ, ಕೊಲೆಗಳು ಜಾಸ್ತಿ ಆಗ್ತಿದ್ದಾವೆ. ಅದು ಯಾರಿಂದ? ನಿಮ್ಮ ಸರ್ಕಾರ ಬಂದ ಮೇಲೇ ಅದು ಆಗ್ತಾ ಇರೋದು. ಸರ್ಕಾರ ಬಂತು ಸರಿ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಯಾವುದ್ರಿ ಎಲ್ಲಿ ನ್ಯಾಯವಾಗಿ ಮಾಡಿದ್ದೀರಾ ರೀ ನೀವು? ಎಲ್ಲಿ ನೋಡಿದ್ರು ಅಲ್ಲಿ ಕಿತಿ ಇಲ್ಲ ಹಾಕ್ತೀರಾ, ಇಲ್ಲಿ ಕಿತಿ ಎಲ್ಲ ಹಾಕ್ತೀರಾ. ಮತ್ತೆ ಹೇಳ್ಬೇಕು ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಕೇಂದ್ರ ಸರ್ಕಾರ ಒಪ್ತಾ ಇಲ್ಲ, ನಾವು ಇವಾಗಿಲ್ಲ ಅವಾಗ ಮಾಡ್ತೀವಿ ಅಂತೀರಾ. ಸಿದ್ದರಾಮಯ್ಯ ಇರೋವರೆಗೂ ಯಾವುದೇನು ಮಾಡಲ್ಲ. ಜನಗಳ ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್ ಅಂಡ್ ಆದರೂ ಇನ್ನು ಮುಂದೆ ಎಚ್ಚರಿಸ್ಕೊಂಡು ದಯವಿಟ್ಟು ಒಳ್ಳೆಯವ್ರನಿಗೆ ಓಟ್ ಹಾಕಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.